ಜೈಲ್ ಅನ್ನೋ ವಿಚಾರಕ್ಕೆ ಬಂದಾಗ ನೀವು ಹೇಳಿದ್ರಿ ಫೆಸಿಲಿಟೀಸ್ ಸೌಲಭ್ಯಗಳು ಶ್ರೀಮಂತರಿಗೆ ಒಂಥರ ಬಡವರಿಗೆ ಒಂಥರ. ಯಾವ್ದೇ ಏರಿಯಾದಲ್ಲಿ ಒಬ್ಬ ಲೋಕಲ್ ಚಪ್ಪರ್ ಪುಡಿ ರೋಡಿಗಳೆಲ್ಲ ಜೈಲ್ಗೆ ಹೋಗಿ ಬಂದಿರೋರೆ ಅಲ್ವಾ, ಅಲ್ಲಿ ಅಷ್ಟೊಂದು ಟಾರ್ಚರ್ ಕಷ್ಟ ಕೊಟ್ಟಿದ್ರೆ ಮತ್ತೇನಕ್ಕೆ ತಪ್ಪುಗಳು ಮಾಡ್ತಾ ಇದಾರೆ ಅವರು. ಧ್ವನಿ ಎತ್ತಿದ್ರು, ನನ್ನ ಕೆಲಸ ಇಷ್ಟೇ, ನನ್ನ ಕಾನೂನು ಮೀರಿ ಏನೋ ನಾನು ಮಾಡಕ್ಕಾಗಲ್ಲ. ನೀವ್ಯಾಕೆ ಮಾಡ್ತಾ ಇಲ್ಲ? ನಿನ್ಗ ಹಕ್ಕಿಲ್ವಾ? ನಿಂಗ ಫೈಟ್ ಮಾಡೋ ಶಕ್ತಿ ಇಲ್ವಾ? ನಮ್ಮ ಮನೆ ನಮ್ಮ ಅಕ್ಕಂಗೆ ತರ ಅನ್ಯಾಯ ಆಯ್ತು, ನಮ್ಮ ಅಮ್ಮಂಗೆ ತರ ಅನ್ಯಾಯ ಆಯ್ತು. ನಿಮ್ ಮನೆಗಾದಾಗ ನೀವು ರೋಡ್ ಬೀದಿಗೆ ಬಂದು ದೊಡ್ಡ ಜಗಳ ಮಾಡ್ತೀರಾ? ನಿಮ್ ಪಕ್ಕದ ಮನೆಗಾದಾಗ ನೀವ್ ಯಾಕೆ ಮಾತಾಡ್ತಾ ಇಲ್ಲ? ನಿನ್ ಏರಿಯಾದಲ್ಲಿ ಆದಾಗ ನೀನ್ ಯಾಕೆ ಮಾತಾಡ್ತಾ ಇಲ್ಲ? ನಿನ್ ಜವಾಬ್ದಾರಿ ಇಲ್ವಾ? ಇದ್ರ ಬಗ್ಗೆ ನೀನ್ ಮಾತಾಡ್ಬೇಡ, ನಾನ್ ನಿನ್ಗೆ ಇಷ್ಟು ದುಡ್ಡನ್ನ ಕೊಡ್ತೀನಿ. ಖಂಡಿತವಾಗ್ಲೂ ಬಂದಿದೆ. ಯಾವ ಒಂದು ವಿಚಾರ? ದೊಡ್ಡಬಳ್ಳಾಪುರ ಹತ್ರ ಯಾವ್ದೋ ಒಂದು ಕೇಸ್, ಮರ್ಡರ್ ಕೇಸ್, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವ್ದೋ ಒಂದು ಫೋಟೋ ಹೊಡೆಯಕ್ ಹೋಗಿ ಕೊಲೆ ಮಾಡಿದಾರೆ ಆ ಹುಡುಗನ. ಪಾಪ ದಲಿತ ಹುಡುಗ, ಅವ್ರ ಜೈಲಲ್ಲೆಲ್ಲ ಇದಾರೆ. ಆದ್ರೆ ಟಿವಿ ಅವ್ರು ಯಾರು ನ್ಯೂಸೇ ಮಾಡಿಲ್ಲ ಸರ್. ಅವ್ರು ಈಚೆ ಬಂದ್ರೆ ಮತ್ತೆ ಈ ತರ ಎಷ್ಟು ಮಾಡ್ತಾರೋ ಅಂತ ತಾಯಿ ಅಕ್ಕಂದ್ರು ಎಲ್ಲರೂ ಬಂದು ನನ್ನ ಹತ್ರ ವಿಡಿಯೋ ಮಾಡ್ಕೊಂಡು ಹೋದ್ರು. ವಿಡಿಯೋ ಮಾಡಿದಕ್ಕೆ ಜೈಲಲ್ಲಿಂದಾನೇ ಫೋನ್ ಮಾಡಿದಾರೆ. ಜೈಲಲ್ಲಿ ಫೆಸಿಲಿಟೀಸ್ ಇಲ್ಲ, ಹೆಂಗ್ ಗೊತ್ತಾಗುತ್ತೆ ಅಂದ್ರಲ್ಲ, ಜೈಲಿಂದ ಫೋನ್ ಬಂದಿದೆ. ಡಿಲೀಟ್ ಮಾಡ್ತೀಯ ಅಲ್ವಾ, ನಾನು ಸಾಯಿಸ್ತೀನಿ ಹಂಗೆ ಹೆಂಗೆ ಅಂತ.